ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಜಿ ಎಸ್ ಟಿ ಕೌನ್ಸಿಲ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಮೊದಲನೇ ಪಾಯಿಂಟ್ ಹೇಳೋದಾದರೆ, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತ ಕೇಳಿದ್ರೆ ಹೌದು ಸರ್, ತುಂಬ ಇಂಪಾರ್ಟೆಂಟು. ನಿಮ್ಮ ಪ್ರಿಲಿಮ್ಸಲ್ಲಾಗಲಿ, ಕೆ ಎಸ್ ಎಕ್ಸಾಮ್ ಪ್ರಿಲಿಮ್ಸಲ್ಲಾಗಿರಲಿ ಅಥವಾ ಬೇರೆ ಯಾವುದೇ ಎಕ್ಸಾಮ್ ಆಗಿರಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇಷ್ಟು ನಾನು ಮಾಡೋ ಇಷ್ಟು ಕ್ಲಾಸ್ಗಳಲ್ಲಿ ಅಂದರೆ ಇಲ್ಲಿ ಇದೆಯಲ್ಲ, ಕಂಪ್ಲೀಟ್ ಇದೆಯಲ್ಲ ಲಕ್ಷ್ಮೀಕಾಂತು, ಸೊ ಇಷ್ಟರಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಅದು ಯಾವುದು ಅಂತ ಕೊನೆಯಲ್ಲಿ ಹೇಳ್ತೀನಿ, ಡೀಟೇಲಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ, ಆಯಿತಾ? ಸೊ ಕ್ಲಾಸ್ ಶುರು ಮಾಡೋಂಗಾದ್ರೆ ಓಕೆ. ಈ ಜಿ ಎಸ್ ಟಿ ಕೌನ್ಸಿಲ್ ಅಂತ ಯಾಕೆ ತಂದರು? ಜಿ ಎಸ್ ಟಿನ ನಮ್ಗೆ ಬೇಕಿತ್ತಾ ಅಂತ ಕೇಳಿದ್ರೆ ಹೌದು ಸರ್, ಬೇಕಿತ್ತು. ಯಾಕೆ ಅಂತಂದರೆ ನೀವೇನಾದರೂ ಎಕನಾಮಿಕ್ಸ್ ಮುಗಿಸಿತ್ತು ಅಂತಂದರೆ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನೀವು ಓದಿತ್ತು ಅಂದರೆ ಅಥವಾ ಜಿ ಎಸ್ ಟಿ ಅದರದ್ದು ಎವಲ್ಯೂಷನ್ ಬಗ್ಗೆ ಓದಿತ್ತು ಅಂತಂದರೆ, ಅಥವಾ ಪ್ರೀ ಜಿ ಎಸ್ ಟಿ ಬಗ್ಗೆ ಓದಿತ್ತು ಅಂತಂದರೆ, ಟ್ಯಾಕ್ಸ್ ರೆಜಿಮೆ ಬಗ್ಗೆ ಓದಿತ್ತು ಅಂತಂದರೆ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಅಂದರೆ ಮೊದಲು ಟ್ಯಾಕ್ಸ್ ಕಲೆಕ್ಷನ್ ಹೇಗಿತ್ತು, ಈಗಿರೋ ಟ್ಯಾಕ್ಸ್ ಕಲೆಕ್ಷನ್ ಹೇಗಿದೆ. ಈಗ ತುಂಬ ಜಿ ಎಸ್ ಟಿ ಬಂದಮೇಲೆ ತುಂಬ ಅದಾಗ್ತಾಯಿದೆ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಟ್ಯಾಕ್ಸ್ ಸ್ಟ್ರಕ್ಚರ್ ಹೇಗಿತ್ತು ಅಂತಂದರೆ, ನೀವು 20,000 ರೂಪಾಯಿದು ಏನೇ ಒಂದು, ಈಗ 20,000 ರೂಪಾಯಿ ಒಂದು 100 ರೂಪಾಯಿ ಅಂತ ತಿಳ್ಕೊಳ್ಳಿ, 100 ರೂಪಾಯಿದು ಏನೇ ತೊಗೊಂಡ್ರು ಕೂಡ ಈಗೇನು 18% ಜಿ ಎಸ್ ಟಿ ಅಂತಿದೆ. ಓಕೆ, ಮೊದಲು ಹೇಗಿತ್ತು ಅಂತಂದರೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಎತ್ಕೋಬೇಕು ಅಂದರೂ ಅಲ್ಲೂ ಕೂಡ ಟ್ಯಾಕ್ಸು, ಆಯಿತಾ? ನೆಕ್ಸ್ಟು ಆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋಗಬೇಕು ಅಂತಂದಾಗ ಸೆಂಟರ್ ಕೂಡ ಕಲೆಕ್ಟ್ ಮಾಡ್ತಾಯಿದ್ದು, ಸ್ಟೇಟ್ ಕಲೆಕ್ಟ್ ಮಾಡೋದಲ್ಲದೆ ಸೆಂಟರ್ ಕೂಡ ಕಲೆಕ್ಟ್ ಮಾಡ್ತಾಯಿದ್ದು. ಸೊ ಆ ರೀತಿ ತುಂಬ ಅಂದರೆ ತುಂಬ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಯೂನಿಫಾರ್ಮ್ ಟ್ಯಾಕ್ಸ್ ಸ್ಟ್ರಕ್ಚರನ್ನು ತರೋಣ, ಎಲ್ಲರಿಗೂ ಯೂನಿಫಾರ್ಮ್ ಆಗಿರಬೇಕು, ಎಲ್ಲರಿಗೂ ಒಂದೇ ಸಿಂಗಲ್ ಟ್ಯಾಕ್ಸ್ ಕಟ್ಟೋ ರೀತಿ ಇರಬೇಕು ಅಂತ ಹೇಳಿ ಈ ಒಂದು ಟ್ಯಾಕ್ಸ್ ತರ್ತಾರೆ. ದಟ್ ಇಸ್ ಕಾಲ್ಡ್ ಜಿ ಎಸ್ ಟಿ. ಸೊ ಈ ಜಿ ಎಸ್ ಟಿಲಿ ಏನು ಅಂತಂದರೆ, ಒಂದು ಸತಿ ಕಟ್ಟಿದ್ರೆ 18% ಕಟ್ಟು ಅಂತಂದರೆ ನಾನು ಮತ್ತೆ ಯಾರಿಗೂ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅಂದರೆ 18% ಇದೆ. ಸೊ ಆ್ಯಾವ್ರೇಜ್ 18% ನೀವು ಕಟ್ತು ಅಂತಂದರೆ, ಈಗ ಆಂಧ್ರ ಪ್ರದೇಶಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ಆಂಧ್ರ ಪ್ರದೇಶಲ್ಲಿ ಯಾವುದೋ ಮೊಬೈಲ್ ತೊಗೊಳ್ತೀರಾ, ಸೊ 18% ಜಿ ಎಸ್ ಟಿ ಬೀಳುತ್ತೆ. ಸೊ ಓಕೆ, ಜಿ ಎಸ್ ಟಿ ಕಟ್ತೀರಾ, ಜಿ ಎಸ್ ಟಿ ಕಟ್ಟಿ ಕರ್ನಾಟಕಕ್ಕೆ ಎತ್ಕೊಬರ್ತೀರಾ. ಸೊ ಎತ್ಕೊಬರ್ಬೇಕಾದ್ರೆ ಏನು ಮಾಡ್ತಾರೆ, ಕರ್ನಾಟಕದವ್ರು ಇಟ್ಕೋತಾರೆ, ನೋಡಪ್ಪ ನೀನು ಆಂಧ್ರ ಪ್ರದೇಶದಿಂದ ತಂದಿದ್ಯಾ, ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರೆ. ಆಗ ನೀವೇನು ಮಾಡಬೇಕು, ನೋಡಿ ಸರ್ ನನ್ನ ಹತ್ರ ಜಿ ಎಸ್ ಟಿ ನೋಡಿ ಸ್ಲಿಪ್ ಇದೆ, ಜಿ ಎಸ್ ಟಿ ಕಟ್ಟಿದ್ದೀನಿ, ಸೊ ನಾನು ಮತ್ತೆ ನಿಮಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಈ ಟ್ಯಾಕ್ಸು ಡೈರೆಕ್ಟಾಗಿ ಸೆಂಟ್ರಲ್ಗೆ ಹೋಗುತ್ತೆ, ಯಾವುದೇ ಸ್ಟೇಟ್ಗೆ ಹೋಗೋದಿಲ್ಲ. ನಿಮ್ಗೆ ಏನಾದರೂ ಟ್ಯಾಕ್ಸ್ ಅದರಲ್ಲೂ ಅಂದರೆ ಅದರಲ್ಲಿ ಅರ್ಧ ಏನಾದರೂ ಬೇಕು ಅಂತಂದರೆ, ಅದು ಒಂದು ಪಾರ್ಟ್ ಬೇಕು ಅಂತಂದರೆ ನಾನು ಕಟ್ಟಿರೋ 18%ಅಲ್ಲಿ ನೀವು ಸೆಂಟರ್ನ ಕೇಳ್ಕೊಳ್ಳಿ. ಯಾಕೆ ಅಂತಂದರೆ ಪ್ರತಿ ವರ್ಷ ಬಡ್ಜೆಟ್ ಮಾಡಬೇಕಾದ್ರೆ ಈ ಜಿ ಎಸ್ ಟಿಯಿಂದ ಬಂದಂತಹ ಟ್ಯಾಕ್ಸ್ಗಳು, ಜಿ ಎಸ್ ಟಿ ಅಂತಲ್ಲ, ಯಾವುದೇ ಟ್ಯಾಕ್ಸ್ ಬಂದಿದ್ದಾಗಿರ್ಬೋದು, ಅದೆಲ್ಲ ಸ್ಟೇಟ್ಗಳಿಗೆ ಶೇರ್ ಆಗುತ್ತೆ ಇಷ್ಟಿಷ್ಟು ಅಂತ, ಸೆಂಟರ್ ಮತ್ತು ಸ್ಟೇಟು ಶೇರ್ ಆಗುತ್ತೆ, ಸರಿನಾ? ಸೊ ಬನ್ನಿ, ಇಷ್ಟು ಸ್ವಲ್ಪ ಬ್ಯಾಕ್ಗ್ರೌಂಡು. ಜಿ ಎಸ್ ಟಿ ಬಗ್ಗೆ ತುಂಬ ಅಂದರೆ ತುಂಬ ಹೇಳ್ಬೋದು, ಅದತ್ರ 1 hour ಮಾತಾಡ್ಬೋದು, ಬಟ್ ಚೆನ್ನಾಗಿದೆ ಟಾಪಿಕ್ಕು. ನಮಗೆ ಈಗ ಪ್ರಿಲಿಮ್ಸ್ ಓದ್ತಾ ಇರೋದ್ರಿಂದ ನಮಗೆ ಬೇಡ ಅದು, ಆಯಿತಾ? ಅದಕ್ಕೆ ಅಂತಲೇ 2016ರಲ್ಲಿ 101st ಅಂದರೆ 101ನೇ ತಿದ್ದುಪಡಿಯನ್ನು ಮಾಡಿ ಈ ಜಿ ಎಸ್ ಟಿನ ತೊಗೊಂಡು ಬರ್ತಾರೆ. ಸೊ ಈ ತಿದ್ದುಪಡಿಯನ್ನು ಮಾಡಿ ಬಂದಿರೋದ್ರಿಂದ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆರ್ಟಿಕಲು ಕೂಡ ಇದೆ ಇದಕ್ಕೆ, ಆರ್ಟಿಕಲ್ 279A. ಆರ್ಟಿಕಲ್ 279A ನಿಮ್ಮ ಜಿ ಎಸ್ ಟಿ ಹೇಳುತ್ತೆ. ಹಾಗಾದರೆ 280 ಏನು ಹೇಳುತ್ತೆ ಹೇಳಿ? ಆರ್ಟಿಕಲ್ 280 ಕಮೆಂಟಲ್ಲಿ ಹೇಳಿ, ಆಯಿತಾ? ಓಕೆ, ಆರ್ಟಿಕಲ್ 280 ಕಮೆಂಟಲ್ಲಿ ಹೊಡಿರಿ, ಕಮೆಂಟಲ್ಲಿ ಹೇಳಬೇಕು ನನಗೆ ಆರ್ಟಿಕಲ್ 280 ಏನು ಅಂತ. ಸೊ ಇನ್ ದ ಕಾನ್ಸ್ಟಿಟ್ಯೂಷನ್, ಸೊ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ಬೋದು, ಯಾಕಂದರೆ ಆರ್ಟಿಕಲ್ ಕೊಟ್ಟಿದೆ ಇದಕ್ಕೆ. ನೆಕ್ಸ್ಟು ದಿಸ್ ಆರ್ಟಿಕಲ್ ಎಂಪವರ್ಡ್ ದ ಪ್ರೆಸಿಡೆಂಟ್ ಟು ಕಾನ್ಸ್ಟಿಟ್ಯೂಟ್ ಅ ಜಿ ಎಸ್ ಟಿ ಕೌನ್ಸಿಲ್ ಬೈ ಆನ್ ಆರ್ಡರ್. ನೋಡಿ, ಈ ಆರ್ಟಿಕಲ್ ಪ್ರಕಾರ ನೋಡಪ್ಪ, ಪ್ರೆಸಿಡೆಂಟು ನೀವು ಈ ಜಿ ಎಸ್ ಟಿ ಕೌನ್ಸಿಲ್ನ ಫಾರ್ಮ್ ಮಾಡಬೇಕು. ಅದು ನೀವು ಚೇರ್ಮನ್ ಆಗಿರ್ತೀರಾ? ಇಲ್ಲ, ಪ್ರೆಸಿಡೆಂಟ್ ಅವರು ಚೇರ್ಮನ್ ಆಗಿರಲ್ಲ. ನೀವು ಜಸ್ಟ್ ಫಾರ್ಮ್ ಮಾಡಿ ಒಂದು ಮೀಟಿಂಗ್ನ ನೀವು, ಅಂದರೆ ಈಗ ಪಾರ್ಟಿ ಕೊಡಿಸುವಂತಾರಲ್ಲ, ಸೊ ದುಡ್ಡು ಯಾರೋ ಇನ್ನೊಬ್ಬ ಕೊಡ್ತಾನೆ, ಇವನ ಹೆಸರಲ್ಲಿ ಮಾಡ್ಕೋತಾರೆ. ಸೊ ಆ ರೀತಿ ನೋಡಪ್ಪ ಪ್ರೆಸಿಡೆಂಟು, ನೀನು ಒಂದು ಕೌನ್ಸಿಲ್ನ ರೆಡಿ ಮಾಡು, ಆ ಕೌನ್ಸಿಲಲ್ಲಿ ಅವರೇನೋ ಡಿಸ್ಕಸ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಇದೆ. ಸೊ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ಈ ಜಿ ಎಸ್ ಟಿ ಕೌನ್ಸಿಲನ್ನು ಫಾರ್ಮ್ ಮಾಡ್ತಾರೆ. ಸೊ ನೆಕ್ಸ್ಟು ದ ಸೆಕ್ರೆಟ್ರಿಯೇಟ್ ಆಫ್ ಕೌನ್ಸಿಲ್ ಈಸ್ ಲೊಕೇಟೆಡ್ ಇನ್ ಡೆಲ್ಲಿ. ಅಂದರೆ ಇವರ ಒಂದು ಅಡ್ಡ ಅಂತ ಹೇಳ್ಬೋದು. ಜಿ ಎಸ್ ಟಿ ಕೌನ್ಸಿಲ್ ಅಡ್ಡ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿಲಿದೆ. ಅಡ್ಡ ಅಂದರೆ ಏನಿಲ್ಲ, ಜಸ್ಟ್
ಮೀಟಿಂಗು ಅದು ಇದು ಅಂತ ಮಾಡ್ತಾರಲ್ಲ, ಸೊ ಅದೆಲ್ಲ ಮೀಟಿಂಗ್ ಏನೇ ಆದರೂ ಕೂಡ ಅದು ಡೆಲ್ಲಿಯಲ್ಲಿ ನಡೀತದೆ. ನೆಕ್ಸ್ಟು ದ ಯೂನಿಯನ್ ರೆವೆನ್ಯೂ ಸೆಕ್ರೆಟರಿ ಆ್ಯಕ್ಟ್ಸ್ ಎಸ್ ಎಕ್ಸ್ ಆಫೀಸೋ ಸೆಕ್ರೆಟರಿ ಆಫ್ ದ ಕೌನ್ಸಿಲ್. ಸೊ ಯೂನಿಯನ್ ರೆವೆನ್ಯೂ ಸೆಕ್ರೆಟರಿ ಅಂದರೆ ಯಾರು ಹೇಳ್ತಾರಾ? ಸೊ ಈಗ ಕರೆಂಟ್ಲಿ ಯಾರಿದ್ದಾರೆ ಯೂನಿಯನ್ ರೆವೆನ್ಯೂ ಸೆಕ್ರೆಟರಿ? ಕಮೆಂಟ್ ಹೇಳ್ರಪ್ಪ. ಕೇಳ್ಬೋದು, ಇದನ್ನು ಪ್ರಿಲಿಮ್ಸಲ್ಲಿ ಕೇಳ್ಬೋದು. ಹೂ ಈಸ್ ದ ಎಕ್ಸ್ ಆಫೀಸೋ ಸೆಕ್ರೆಟರಿ ಆಫ್ ದ GST ಕೌನ್ಸಿಲ್ ಅಂತ ಕೇಳಿದರೆ ಫಿನಾನ್ಸ್ ಮಿನಿಸ್ಟರ್ ಅಂತ ಟಿಕ್ ಮಾಡಿಬಿಟ್ಟಿರ. ಆಮೇಲೆ ಫಿನಾನ್ಸ್ ಮಿನಿಸ್ಟರ್ ಅಲ್ಲ, ಯೂನಿಯನ್ ರೆವೆನ್ಯೂ ಸೆಕ್ರೆಟರಿ ಈಸ್ ದ ಎಕ್ಸ್ ಆಫೀಸೋ ಸೆಕ್ರೆಟರಿ ಆಫ್ ದ ಕೌನ್ಸಿಲ್. ಸೊ ಈಗ ಇಷ್ಟು ಅರ್ಥ ಆಯಿತು ನನಗೆ. ವಿಷನ್ ಮತ್ತು ಮಿಷನ್ ಹೇಳೋದಾದರೆ ಏನಿದು ವಿಷನ್ ಮತ್ತು ಮಿಷನ್? ಇವರ ಇಲ್ಲಿ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ ಇದು, ಸರಿನಾ? ಬೇಡ ನಮಗೆ ಇದು, ಇಲ್ಲಿ ಬರ್ತಿದ್ದೀನಲ್ಲ ಇದನ್ನು ಬರ್ಕೊಳ್ಳಿ ನೀವು. ಸೊ ವಿಷನ್ ಏನು ಅಂತಂದರೆ ಟು ಪ್ರಮೋಟ್ ಅ ಟೀಮ್ ವರ್ಕ್ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಅ ಸ್ಟೇಟ್ ಗೌರ್ಮೆಂಟ್ ವೈಲ್ ಮೇಕಿಂಗ್ ಅ ಇಂಪಾರ್ಟೆಂಟ್ ಡೆಸಿಷನ್ ಅಬೌಟ್ ದ GST. ಅಂದರೆ ವಿಷನ್ ಏನು ಅಂತಂದರೆ ನಮ್ಮ ಗುರಿ ಏನಾಗಿತ್ತು ಅಂತಂದರೆ, ನಮ್ಮ ಗುರಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಇಬ್ಬರೂ ಕೂಡ ಡಿಸ್ಕಸ್ ಮಾಡಿ ಇಬ್ಬರೂ ಕೂಡ ಒಪ್ಕೊಂಡು GST ಅನ್ನೋದನ್ನು ತರಬೇಕು. ಸೊ GST ಅನ್ನೋದು ಬರೀ ಸೆಂಟ್ರಲ್ ಗೌರ್ಮೆಂಟಿಂದ ತರೋದಲ್ಲ. ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ, GST ಅಂದಿರೋದು ಸೆಂಟ್ರಲ್ ಗೌರ್ಮೆಂಟು ಅಂತೀರ. ಸೊ ನೋ, ಅದು ತಪ್ಪು. ಸೊ GST ಅನ್ನೋದು ಸೆಂಟ್ರಲ್ ಗೌರ್ಮೆಂಟು ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಇಬ್ಬರೂ ಕೂಡ ಡಿಸ್ಕಸ್ ಮಾಡಿ ಇಬ್ಬರೂ ಕೂಡ ಒಪ್ಪಿ ನಂತರ ಬಂದಿದ್ದೆ GST. ಇಲ್ಲಿದೆ ವೋಟಿಂಗ್ ರೈಟ್ಸು, ನೆಕ್ಸ್ಟ್ ಇದೆ ಹೇಳ್ತೀನಿ ವೋಟಿಂಗ್ ರೈಟ್ಸ್ ಯಾವ ರೀತಿ ಇದೆ ಅಂತ. ಸೊ ಇದು ವಿಷನ್ ಇದೆ. ನೆಕ್ಸ್ಟ್ ಮಿಷನ್ ಏನು ಅಂತಂದರೆ ಟು ಕ್ರಿಯೇಟ್ ಎ ಸಿಂಪಲ್ ಟೆಕ್ನಾಲಜಿ ಬೇಸ್ಡ್ GST ಸಿಸ್ಟಮ್ ಥ್ರೂ ಓಪನ್ ಡಿಸ್ಕಷನ್. ಸೊ ಈ GST ತುಂಬ ಕಾಂಪ್ಲಿಕೇಶನ್ ಇರಬಾರ್ದು. ಸೊ ಮಿಷನ್ ಏನು ಅಂತಂದರೆ ಯಾರೇ ಕೂಡ GSTನ ಆಕ್ಸೆಸ್ ಮಾಡಬೇಕು ಅಂದರೆ ಈಗ GST ಕಟ್ಟಬೇಕು ಅಂತಂದರೆ ಈಗ ಒಂದಷ್ಟು ಫೈಲ್ಗಳನ್ನ ರೆಡಿ ಮಾಡಿ, ಮೊದಲು ಈಗ ಐ ಟಿ ಫೈಲ್ ರೆಡಿ ಮಾಡ್ತಾರೆ ಗೊತ್ತಾ? ಸೊ ಆ ರೀತಿ GSTಗಳನ್ನ ರೆಡಿ ಮಾಡ್ಕೊಂಡು ಫೈಲ್ಗಳನ್ನ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡಬೇಕು. ಸೊ ಆ ಥರ ಏನಿಲ್ಲ ಗುರು, ಸಿಂಪಲ್ ಟೆಕ್ನಾಲಜಿ. ನಾರ್ಮಲಾಗಿ ಈಗ QR ಕೋಡ್ಗಳಿದ್ದಾವೆ. ಸೊ ಆಟೋಮೆಟಿಕಾಗಿ ಅವ್ರ ಅಕೌಂಟ್ಗೆ ಹೋಯ್ತು ಅಂದರೆ 18% ಆಟೋಮೆಟಿಕಾಗಿ ಕಟ್ಟಾಗುತ್ತೆ. ಸೊ ಆ ಥರ ಸಿಂಪಲ್ಲಾಗಿ ಈ ಒಂದು GST ಸ್ಟ್ರಕ್ಚರ್ ಏನಿದೆ ಅದು ಸಿಂಪಲ್ಲಾಗಿರಬೇಕು ಅನ್ನೋದೇ ಇವರ ಒಂದು ಮಿಷನ್ ಆಗಿದೆ, ಸರಿನಾ? ನೆಕ್ಸ್ಟು ಕಂಪೋಸಿಷನು ಯಾರ್ಯಾರಿದ್ದಾರಪ್ಪ ಕೌನ್ಸಿಲಲ್ಲಿ ಯಾರ್ಯಾರಿದ್ದಾರೆ? ಸೊ ಈ ಒಂದು GST ಕೌನ್ಸಿಲ್ ಇಟ್ಸ್ ಎ ಜಾಯಿಂಟ್ ಫೋರಮ್ ಆಫ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಮೆಂಬರ್ಸ್. ನೋಡಿ, ಈ ಕೌನ್ಸಿಲ್ ಅನ್ನೋದು ಬರೀ ಸೆಂಟರ್ ಮಾತ್ರ ಇಲ್ಲ, ಸೆಂಟರು ಮತ್ತು ಸ್ಟೇಟ್ ಎರಡೂ ಕೂಡ ಇದೆ, ಆಯಿತಾ? ನೆಕ್ಸ್ಟು ಇದಕ್ಕೆ ಯಾರು ಚೇರ್ಪರ್ಸನ್ ಆಗಿರ್ತಾರೆ ಅಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರು. ಎಕ್ಸಾಂಪಲ್ ನಿಮ್ಮ ನಿರ್ಮಲಾ ಸೀತಾರಾಮನ್. ಸೊ ಇವರು ನಿಮ್ಮ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಅವರು ಚೇರ್ಮನ್ ಆಗಿರ್ತಾರೆ ಈ ಫೈನಾನ್ಸ್ ಕಮಿಷನ್, ಈ GST ಕೌನ್ಸಿಲ್ಗೆ, ಸರಿನಾ? ನೆಕ್ಸ್ಟು ಯೂನಿಯನ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಇನ್ ಚಾರ್ಜ್ ಆಫ್ ರೆವೆನ್ಯೂ ಆ್ಯಂಡ್ ಫೈನಾನ್ಸ್. ಓಕೆ, ಸ್ಟೇಟಲ್ಲಿ ಇರುವಂತಹ ಒಂದಷ್ಟು ಮಿನಿಸ್ಟರ್ಗಳಿರ್ತಾರೆ ನೋಡಿ, ರೆವೆನ್ಯೂ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ನೋಡಿ, ಅವರು ಕೂಡ ಈ ಒಂದು GST ಇದಕ್ಕೆ ಮೆಂಬರ್ ಆಗಿರ್ತಾರೆ. ನೆಕ್ಸ್ಟು ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ದ ಫೈನಾನ್ಸ್ ಆ್ಯಂಡ್ ಟ್ಯಾಕ್ಸೇಷನ್. ನೋಡಿ, ಹಣಕಾಸು ವ್ಯವಹಾರದಲ್ಲಿ ಕೆಲವೊಬ್ಬರು ಎಕ್ಸ್ಟ್ರಾ ಮಿನಿಸ್ಟರ್ಗಳು ಅವರು ಇದ್ದೇ ಇರ್ತಾರೆ ಸೆಂಟರ್ ಮತ್ತು ಸ್ಟೇಟಲ್ಲಿ. ಸೊ ಅವರೆಲ್ಲ ಕೂಡ ಮೆಂಬರ್ಗಳಾಗಿರ್ತಾರೆ ಈ ಒಂದು ಕೌನ್ಸಿಲ್ಗೆ, ಸರಿನಾ? ಸೊ ನೆಕ್ಸ್ಟು ದ ಮೆಂಬರ್ ಆಫ್ ದ ಕೌನ್ಸಿಲ್ ಫ್ರಮ್ ದ ಸ್ಟೇಟ್ ಹ್ಯಾವ್ ಟು ಚೂಸ್ ಒನ್ ಅಮಾಂಗ್ ದ ದೆಮ್ಸೆಲ್ಫ್ ಟು ಬಿ ದ ವೈಸ್ ಚೇರ್ಪರ್ಸನ್ ಆಫ್ ದ ಕೌನ್ಸಿಲ್. ದೇ ಕ್ಯಾನ್ ಆಲ್ಸೋ ಡಿಸೈಡ್ ಹಿಸ್ ಟರ್ಮ್. ಈಗಾಗಲೇ ಚೇರ್ಮನ್ ಯಾರು ಅಂತ ಹೇಳಿದೆ. ಸೊ ನಮ್ಮ ಚೇರ್ಪರ್ಸನ್ನು ನಮ್ಮ ಇವರಾಗಿರ್ತಾರೆ, ಯಾರು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅಂತ. ಸೊ ಇನ್ನು ವೈಸ್ ಚೇರ್ಪರ್ಸನ್ನ ಹೇಗೆ ಎಲೆಕ್ಟ್ ಮಾಡೋದು ಅಂತಂದರೆ ಅಲ್ಲೇ ಇದ್ದಂತಹ ಅಂದರೆ ಈ ಕೌನ್ಸಿಲ್ ಇರುವಂತಹ ಯಾರೋ ಒಬ್ಬನ ಅಂದರೆ ಅಲ್ಲೇ ಇದ್ದಂತಹ ಒಬ್ಬ ಮೆಂಬರ್ನ ಇವರು ಎಲೆಕ್ಟ್ ಮಾಡಿ ವೈಸ್ ಚೇರ್ಪರ್ಸನ್ನಾಗಿ ಆಯ್ಕೆ ಮಾಡ್ಬೋದು ಅವರಲ್ಲೇ. ಅಂದರೆ ಆ ಒಂದು ಕೌನ್ಸಿಲ್ ಇರುವಂತಹ ಯಾರ್ಯಾರು ಆಗಿರ್ಬೋದು, ಆ ಕೌನ್ಸಿಲ್ ಇರಬೇಕು ಒಟ್ಟಿನಲ್ಲಿ. ಆ GST ಕೌನ್ಸಿಲ್ ಇದ್ದಂತಹ ಒಬ್ಬನ್ನ ಇವರು ವೈಸ್ ಚೇರ್ಪರ್ಸನ್ನಾಗಿ ಎಲೆಕ್ಟ್ ಮಾಡಿ ಮತ್ತು ಆ ಒಂದು ಕೌನ್ಸಿಲೇ ಇವರ ಒಂದು ಟರ್ಮ್ನ ಡಿಸೈಡ್ ಮಾಡ್ಬೋದು. ಸೊ ನಿಮಗೆ ಪ್ರಿಲಿಮ್ಸಲ್ಲಿ ಕೇಳೋ ಕ್ವಶನ್ ಇದೆ, ಕಂಪೋಸಿಷನ್ ಆಫ್ GST 2016 ಕೇಳಿದ ಅಂದ್ಕೊಳ್ತೀನಿ ಇದನ್ನು UPSC ಪ್ರಿಲಿಮ್ಸಲ್ಲಿ. ಸೊ ಗೊತ್ತಾಗ್ತಲ್ಲ ಯಾವ ಇಯರ್ ಅಂತ, ಬಟ್ ಕೇಳಿದ ಇದನ್ನು. ಒಂದು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆ್ಯಸ್ ದ ಚೇರ್ಪರ್ಸನು, ಯೂನಿಯನ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಇನ್ ಚಾರ್ಜ್ ಆಫ್ ರೆವೆನ್ಯೂ ಆರ್ ಫೈನಾನ್ಸ್. ನೆಕ್ಸ್ಟು ಮಿನಿಸ್ಟ್ರಿ
ಏನಿಲ್ಲ ಗುರು, ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರು ಮತ್ತು ಈಗ ಟ್ಯಾಕ್ಸು ಮತ್ತು ರೆವೆನ್ಯೂ ಬಗ್ಗೆ ಯಾವುದೇ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರುಗಳಾಗಿರ್ಬೋದು ಇವರೆಲ್ಲ ಮೆಂಬರ್ಗಳಾಗಿರ್ತಾರೆ. ಸೊ ಇದನ್ನು ಸ್ವಲ್ಪ ಗಟ್ ಮಾಡಿಬಿಡಿ, ಈ 3 ಲೈನು ಸ್ವಲ್ಪ ಈಸಿ ಇದೆ. ಸೊ ಇಷ್ಟು ಬಂದು ನಿಮ್ಮ ಕಂಪೋಸಿಷನ್ ಆಗಿತ್ತು. ನೆಕ್ಸ್ಟು ಬಂದು ನಿಮ್ಮ ವರ್ಕಿಂಗು. ಸೊ ವರ್ಕಿಂಗ್ ಬಗ್ಗೆ ಹೇಳೋದಾದರೆ 1/2 of the total number of members of the council is the quorum of a conducting of a meeting. ಸೊ ತುಂಬ ಜನ ಕೋರಮ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರಲ್ಲ, ಇದೆ ಕೋರಮ್ ಅಂತಂದರೆ ಈಗ ಒಂದು ಕೌನ್ಸಿಲ್ಲಿ 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ 100 ಜನದಲ್ಲಿ ಅರ್ಧ ಜನ ಇತ್ತು ಅಂದರೆ ದಟ್ ಈಸ್ ಕಾಲ್ಡ್ ಕೋರಮ್. 1/2 of the total number of a member of the council is the quorum of conducting of a meeting. ವಾಟ್ ಯು ಮೀನ್ ಬೈ quorum of conducting of meeting ಅಂದರೆ ಆ ಒಂದು ಕೌನ್ಸಿಲಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದಲ್ಲಿ ಅರ್ಧನ ನಾವು ಅಂದರೆ 100 ಜನ ಇದ್ರು ಅಂದರೆ 100 ಜನ ಇತ್ತು ಅಂತಂದರೆ ಅದರಲ್ಲಿ 50 ಜನಕ್ಕೆ ನಾವು ಕೋರಮ್ ಅಂತ ಕರಿತೀವಿ. ನೆಕ್ಸ್ಟು ಎವ್ರಿ ಡಿಸಿಷನ್ ಆಫ್ ದ ಕೌನ್ಸಿಲ್ ಈಸ್ ಟು ಬಿ ಟೇಕನ್ ಬೈ ದ ಮೆಜಾರಿಟಿ ಆಫ್ ನಾಟ್ ಲೆಸ್ ದೆನ್ 3/4 ಆಫ್ ದ ವೇಟೆಡ್ ವೋಟ್ಸ್ ಆಫ್ ದ ಮೆಂಬರ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಟ್ ದ ಮೀಟಿಂಗ್. ಮೇಲಿದೆ ತೋರಿಸ್ತೇನೆ. ಸೊ ಇದೇನಿದೆ ಅಂತಂದರೆ ಈಗ ಏನೊಂದು ಡಿಸ್ಕಷನ್ ಆದರೂ ಕೂಡ 4 ಜನದಲ್ಲಿ 3 ಜನ ಒಪ್ಪಬೇಕು. 4 ಜನದಲ್ಲಿ 3 ವೋಟು ಒಂದು ಕಡೆ ಇತ್ತು ಅಂದರೆ ದಟ್ ಈಸ್ ಕಾಲ್ಡ್ ಮೆಜಾರಿಟಿ. ಈ ಥರ ಮೆಜಾರಿಟಿ 3/4 ಮೆಜಾರಿಟಿಲಿ ಯಾವುದೇ ಡಿಸ್ಕಷನ್ನು ಓಕೆ ಆಗುತ್ತೆ. ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇನ್ ದ ಮೀಟಿಂಗ್. ಸೊ ಆ ಒಂದು ನೋಡಿ, ಈಗ 100 ಜನ ಇತ್ತು ಅಂದರೆ 100 ಜನ ಬಂದು ವೋಟ್ ಮಾಡಬೇಕು. ಅದರಲ್ಲಿ 3/4 ಅಂತಂದರೆ 75% ಜನ ಬಂದು ವೋಟ್ ಮಾಡಬೇಕು ಅಂತಿಲ್ಲ. ಈಗ ಅಕಸ್ಮಾತ್ 100 ಜನದಲ್ಲಿ 80 ಜನ ಬಂದಿದ್ದರೂ ಪರವಾಗಿಲ್ಲ. ಆ 80 ಜನದಲ್ಲಿ 3/4 ಅಂದರೆ 60%, ಅಂದರೆ 60 ಜನ. 80ರಲ್ಲಿ 3/4 ಅಂದರೆ 60 ಜನ ಬಂದು ವೋಟ್ ಮಾಡಿದ್ರು ಸಾಕಾಗುತ್ತೆ. ಅಂದರೆ ಎಷ್ಟು ಜನ ಪ್ರೆಸೆಂಟ್ ಆಗಿರ್ತಾರೋ ಆ ದಿನ 50 ಜನನೇ ಪ್ರೆಸೆಂಟ್ ಆಗಿರಲಿ ಅಥವಾ 20 ಜನನೇ ಪ್ರೆಸೆಂಟ್ ಆಗಿರಲಿ, ಆ ಥರ ಏನಿಲ್ಲ. ಸೊ ಎಷ್ಟು ಜನ ಪ್ರೆಸೆಂಟ್ ಆಗಿರ್ತಾರೋ ಅಷ್ಟು ಜನದಲ್ಲಿ 3/4 ಮೆಜಾರಿಟಿ ಬಂದು ವೋಟಿಂಗ್ ಆಗುತ್ತೆ. ಸೊ ನೆಕ್ಸ್ಟು ಈಗ ತುಂಬ ಜನ ಹೇಳ್ತಾ ಇದ್ದಾರಲ್ಲ, ಈ ಒಂದು GST ಸೆಂಟ್ರಲ್ ಗೌರ್ಮೆಂಟ್ ತಂದಿರೋದು ಸ್ಟೇಟ್ದಲ್ಲ, ಸ್ಟೇಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಿದ್ರಲ್ಲ, ನೋಡಿ ಇಲ್ಲೇ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಇದು 3 ವೋಟಲ್ಲಿ 1 ವೋಟು ಸೆಂಟ್ರಲ್ ಗೌರ್ಮೆಂಟ್ ಬಿಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ವೋಟ್ ಮಾಡಿದ್ರೆ ಅದು 3ರಲ್ಲಿ 1 ವೋಟು ಸೆಂಟ್ರಲ್ ಗೌರ್ಮೆಂಟ್ದಾಗಿರುತ್ತೆ, ಇನ್ನು 2 ವೋಟು ಸ್ಟೇಟ್ಗಳದಾಗಿರುತ್ತೆ, ಎಲ್ಲ ಸ್ಟೇಟ್ಗಳು. ಸೊ ಎಲ್ಲ ಸ್ಟೇಟ್ಗಳು ಒಪ್ಪಿಗೆ ಕೊಟ್ಟು ಅದರಲ್ಲಿ ಮೆಜಾರಿಟಿ ಬಂತು ಅಂದರೆ ಒಪ್ದಂಗೆ, ಸರಿನಾ? ಈಗ ಏನಾಗ್ತಾಯಿತ್ತು ನಿಮಗೆ, GST ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಅಲ್ಲ, ಇಟ್ ಇನ್ಕ್ಲೂಡ್ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಇದು ಬರೀ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ತಂದಿಲ್ಲ, ಇದನ್ನು ಸ್ಟೇಟ್ ಗೌರ್ಮೆಂಟ್ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ಒಪ್ಪಿದ ನಂತರನೇ ಬಂದಿರುವಂತಹದ್ದು ನಮ್ಮ GST, ಸರಿನಾ? ಗೊತ್ತಿರಲಿ, ಇದೊಂದು ನೋಡ್ಕೊಳ್ಳಿ. ವೋಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಶಾಲ್ ಬಿ ಹ್ಯಾವ್ ದ ವೈಟೇಜ್ ಆಫ್ 1/3. ಸೊ ಸೆಂಟ್ರಲ್ ಗೌರ್ಮೆಂಟು ವೋಟು ವೆಯ್ಟ್ ಎಷ್ಟಿದೆ ಅಂತಂದರೆ 1/3 ಅಂತ. ನೆಕ್ಸ್ಟು ಸ್ಟೇಟ್ ಗೌರ್ಮೆಂಟ್ ವೈಟೇಜ್ ಎಷ್ಟಿದೆ ಅಂತಂದರೆ 2/3 ಅಂತ. ಅಂದರೆ ಮೆಜಾರಿಟಿ ಇರೋದು ನಮ್ಮ ಸ್ಟೇಟ್ ಗೌರ್ಮೆಂಟ್ ತಾನೆ. ಸೊ ಸ್ಟೇಟ್ ಗೌರ್ಮೆಂಟ್ ಒಪ್ಪಿದ್ರೆ ಮಾತ್ರ ಅದು ಆಗುತ್ತೆ, ಇಲ್ಲಾಂದರೆ ಆಗಿಲ್ಲ. ಅಂದರೆ ಈ GST ಕೌನ್ಸಿಲ್ ಆಗಬೇಕಾದ್ರೆ ಎಲ್ಲ ಸ್ಟೇಟ್ಗಳು ಒಪ್ಪಿರುತ್ತೆ. ಕೆಲವೊಂದು ಸ್ಟೇಟ್ ಬಿಟ್ಟರೆ, ಎಕ್ಸಾಂಪಲ್ ಮೆಜಾರಿಟಿಲಿ ಅವರು 1-2-3 ಸ್ಟೇಟ್ ಒಪ್ಪಲಿಲ್ಲ ಅಂತಂದರೆ ದಟ್ ಈಸ್ ಕಾಲ್ಡ್ ಆಗೋದಿಲ್ಲ ಬಿಡಿ. ಅಂದರೆ ಏನಾಗಲ್ಲ ಅಂತಂದರೆ GST ಆಗುತ್ತೆ, ಯಾಕಂದರೆ ಮೆಜಾರಿಟಿ ಇರುತ್ತಲ್ಲ. ಸೊ 2-3 ಜನ ಒಪ್ಪಲಿಲ್ಲ ಅಂತಂದರೆ ಅವ್ರದ್ದು 2-3 ಜನಕ್ಕೆ ಏನೋ ಕಂಪನ್ಸೇಷನ್ ಏನೋ ಕೊಟ್ಟು ಏನೋ ಮಾಡ್ತಾರೆ. ಬಟ್ ಮಿಕ್ಕಿದವರೆಲ್ಲ ಒಪ್ಪಿರ್ತಾರಲ್ವ. ಸೊ ಆ ಮಿಕ್ಕಿದಂತಹ ಸ್ಟೇಟ್ಗಳು ಒಪ್ಪಿ ವೋಟ್ ಮಾಡಿದಾಗ 3/4ಗಿಂತ ಜಾಸ್ತಿ, ಅಂದರೆ 3/4 ಅಷ್ಟು ಬಂತು ಅಂದರೆ ಮೆಜಾರಿಟಿ ಇತ್ತು. ಸೊ ಮೆಜಾರಿಟಿಯಾಗಿ GST ಬಂದಿದೆ. ಸೊ ನೆಕ್ಸ್ಟು ಫಂಕ್ಷನ್ಸ್ ಏನಿದೆ. ನೆಕ್ಸ್ಟು ಕೌನ್ಸಿಲ್ ಈಸ್ ರಿಕ್ವೈರ್ಡ್ ಟು ಮೇಕ್ ಅ ರೆಕಮೆಂಡೇಷನ್ ಟು ದ ಸೆಂಟರ್ ಮತ್ತು ಸ್ಟೇಟು. ಸೊ ಈ ಕೌನ್ಸಿಲು ಒಂದಷ್ಟು ರೆಕಮೆಂಡೇಷನ್ ಕೊಡುತ್ತೆ. ಏನು ಅಂತಂದರೆ ಟ್ಯಾಕ್ಸ್ಗಳು, ಸೆಸ್ ಅಂತಂದರೆ ಬಡ್ಡಿಗೆ ಬಡ್ಡಿ, ಸರ್ಚಾರ್ಜ್ ಅಂದರೆ ಅದು ಕೂಡ ಬಡ್ಡಿಗೆ ಹೇಳುತ್ತೆ, ನಾವು ಸರ್ಚಾರ್ಜು ಮತ್ತು ಸೆಸ್ ಅಂತೀವಿ. ಸೊ ಟ್ಯಾಕ್ಸ್ಗಳಾಗಿರ್ಬೋದು ಲಿವೈಡ್ ಬೈ ಸೆಂಟರ್ ದ ಸ್ಟೇಟ್ ಆ್ಯಂಡ್ ದ ಲೋಕಲ್ ಬಾಡೀಸ್ ವುಡ್ ಗೆಟ್ ಮರ್ಜ್ಡ್ ಇನ್ GST. ನೋಡಿ, ಅಕಸ್ಮಾತು ಒಂದು ಸ್ಟೇಟ್ಗಳು ಇನ್ನೊಂದು ಸ್ಟೇಟ್ಗಳು ಒಂದೊಂದು ಟ್ಯಾಕ್ಸ್ಗಳಾಗಿರ್ತಾರಲ್ಲ. ಈಗ ನಾನು ಹೇಳಿದೆ, ಒಂದು ಮೊಬೈಲು ನಾನು ಆಂಧ್ರ ಪ್ರದೇಶದಿಂದ ತಂದಿರ್ತೀನಿ ಅಂತ ತಿಳ್ಕೊಳ್ಳಿ. ಅಂಥ ಮೊಬೈಲ್ಗೆ ನಾನು ಆಗಲೇ ಟ್ಯಾಕ್ಸ್ ಕಟ್ಟಿರ್ತೀನಿ. ಆದರೆ ಬಿಫೋರ್ GST ಅಂದರೆ ಹೇಳ್ತಾ ಇರೋದು ನಾನು, GST ಬರೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ಹೇಳ್ತಾ ಇರೋದು. ಸೊ ನಾನು ಆಂಧ್ರ ಪ್ರದೇಶದಿಂದ
ನಾನು ಕರ್ನಾಟಕಕ್ಕೆ ಬಂದೆ ಅಂತಂದಾಗ ಕರ್ನಾಟಕದವ್ರು ಹಿಡ್ಕೋತಾರೆ, ನೋಡಪ್ಪ ನೀನು ಆಂಧ್ರ ಪ್ರದೇಶಲ್ಲಿ ತಂದಿದ್ಯಾ, ಇಲ್ಲೂ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾಯಿದ್ರು. ಸೊ ಈಗ ಹೇಗಾಗಿದೆ ಅಂತಂದರೆ ಜಿ ಎಸ್ ಟಿ ಬಂದಾದಮೇಲೆ ಇಟ್ ಬಿಕಮ್ ಅ ಯೂನಿವರ್ಸಲ್. ಒಂದು ಸತಿ ಕಟ್ಟಿದ್ರೆ ಅಂದರೆ ನಿಮ್ಗೆ ಮುಗೀತು. ಸೊ ಯೂನಿವರ್ಸಲ್ ಅನ್ನೋಕ್ಕಿಂತ ಯೂನಿಕ್ ಅಂತ ಹೇಳ್ಬೋದು. ಸೊ ಒಂದು ಸತಿ ನೀವು ಆಂಧ್ರ ಪ್ರದೇಶದಲ್ಲಿ ಏನು ಜಿ ಎಸ್ ಟಿ ಕಟ್ತೀರ, ಆ ಜಿ ಎಸ್ ಟಿ ಸ್ಲಿಪ್ ಇಟ್ಕೊಂಡ್ರೆ ಸಾಕು, ನೀವು ಕರ್ನಾಟಕಕ್ಕೆ ಬಂದು ಜಿ ಎಸ್ ಟಿ ಕಟ್ಟು ಅಂತಂದಾಗ ನೀವು ಹೇಳ್ಬೋದು, ನೋಡಿ ಸರ್ ಜಿ ಎಸ್ ಟಿ ಕಟ್ಟಿದ್ದೀನಿ ಆಂಧ್ರ ಪ್ರದೇಶಲ್ಲೇ, ನಾನು ಮತ್ತೆ ಕಟ್ಟೋ ಅವಶ್ಯಕತೆ ಇಲ್ಲ, ನನಗೆ ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ಗೊತ್ತು, ಜಿ ಎಸ್ ಟಿ ಬಗ್ಗೆ ಗೊತ್ತು ಅಂತ ಹೇಳಿ. ಸೊ ಎಲ್ಲ ಥರದ ಟ್ಯಾಕ್ಸ್ಗಳು, ಸೆಸ್ಗಳು, ಸರ್ಚಾರ್ಜ್ಗಳೆಲ್ಲ ಕೂಡ ಮರ್ಜ್ ಆಗಿ ಜಿ ಎಸ್ ಟಿ ಅಂತ ಆಗಿದೆ. ಸೊ ನೆಕ್ಸ್ಟ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಮೇ ಬಿ ಸಬ್ಜೆಕ್ಟೆಡ್ ಟು ಜಿ ಎಸ್ ಟಿ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ದ ಜಿ ಎಸ್ ಟಿ. ಸೊ ಕೆಲವೊಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಈ ಒಂದು ಕೌನ್ಸಿಲ್ ಪ್ರಕಾರ, ಕೌನ್ಸಿಲ್ ಏನು ಹೇಳುತ್ತೆ ಅಂದರೆ ಕೆಲವೊಂದಷ್ಟು ಪ್ರಾಡಕ್ಟ್ಗಳ ಮೇಲೆ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಲ್ಲ. ಎಕ್ಸಾಂಪಲ್ ಹೇಳಿದ್ರೆ ಮೆಡಿಸಿನ್ಗಳು, ಕ್ಯಾನ್ಸರ್ ಪೇಷಂಟ್ಸ್ ಮೆಡಿಸಿನ್ಗಳು ಹೋಗಿರ್ಬೋದು, ಒಂದಷ್ಟು ಇದಾವೆ ಕ್ಯಾನ್ಸರ್ಗಳದ್ದೇ ಜಾಸ್ತಿ, ಇದಕ್ಕೆ ಜಿ ಎಸ್ ಟಿ ಹಾಕಿಲ್ಲ ಅವರು. ಕ್ಯಾನ್ಸರ್ ಮೆಡಿಸಿನ್ ಇದೆಯಲ್ಲ, ಕ್ಯಾನ್ಸರ್ ಹೋಗೋಕ್ಕೆ ಒಂದಷ್ಟು ಮೆಡಿಸಿನ್ಗಳ ಮೇಲೆ ಜಿ ಎಸ್ ಟಿ ಹಾಕಿದ್ರು ಅನಿಸುತ್ತೆ, ಬಟ್ ಕಮ್ಮಿ ಹಾಕಿದ್ರು, ಈಗ ಅದನ್ನು ತೆಗ್ದಿದ್ದಾರೆ, ಸರಿನಾ. ಸೊ ಆ ಥರ ಕೆಲವೊಂದಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ದಟ್ ಮೇ ಬಿ ಸಬ್ಜೆಕ್ಟೆಡ್ ಟು ಜಿ ಎಸ್ ಟಿ ಆರ್ ಎಕ್ಸಮ್ಟೆಡ್ ಬೈ ಫ್ರಮ್ ಜಿ ಎಸ್ ಟಿ. ಕೆಲವೊಂದು ಪ್ರಾಡಕ್ಟ್ಗೆ ಹಾಕ್ಬೋದು ಮತ್ತು ಹಾಕ್ತಿರೋ ಪ್ರಾಡಕ್ಟು ಯಾವುದಿದು ಅಂತ ಹೇಳೋದು ಕೂಡ ಈ ಒಂದು ಕೌನ್ಸಿಲಾಗಿರುತ್ತೆ. ನೆಕ್ಸ್ಟ್ ಮಾಡೆಲ್ ಆಫ್ ಜಿ ಎಸ್ ಟಿ, ಪ್ರಿನ್ಸಿಪಲ್ ಆಫ್ ಲಿವೈ, ಅಪ್ರೋಪ್ರಿಯೇಟ್ ಜಿ ಎಸ್ ಟಿ, ಇಂಟರ್ಸ್ಟೇಟ್ ಟ್ರೇಡ್. ನೋಡಿ ಈಗ ಹೇಳಿದೆ ಎಲ್ಲ ಥರದ ಟ್ಯಾಕ್ಸ್ಗಳನ್ನ ಮರ್ಜ್ ಮಾಡಿದ್ದಾರೆ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ ಇಂಟರ್ಸ್ಟೇಟ್ ಟ್ರೇಡ್ ಆದಾಗ ಕೆಲವೊಂದು ಟ್ಯಾಕ್ಸ್ಗಳು ಕಟ್ಟಬೇಕಾಗಿರುತ್ತೆ. ಸೊ ಅಂಥ ಒಂದು ಟ್ಯಾಕ್ಸ್ ಕಲೆಕ್ಷನ್ ಏನು ಮಾಡುತ್ತೆ, ಇಂಟರ್ಸ್ಟೇಟ್ ಟ್ರೇಡ್ ಆಗಬೇಕು ಅಂತಂದಾಗ ಈ ನಮ್ಮ ಯಾವುದೋ ಸೆಂಟರಿಗೆ ಕಲೆಕ್ಟ್ ಮಾಡುತ್ತೆ. ಸೊ ಸೆಂಟರ್ ಕಲೆಕ್ಟ್ ಮಾಡಿ ನಂತರ ಅದನ್ನು ಇಬ್ಬರಿಗೂ ಭಾಗ ಮಾಡಿ ಕೊಡುತ್ತೆ. ಅರ್ಥ ಆಗಲಿಲ್ವಾ? ಈಗ ನಾನು ಯಾವುದೋ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ತರ್ತಾಯಿದ್ದೀನಿ, ಮೊಬೈಲ್ ಅಂತಲ್ಲ, ಯಾವುದೋ ಒಂದು ದೊಡ್ಡ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ತರ್ತಾಯಿದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ನಾನೇನು ಮಾಡ್ತೀನಿ, ಜಿ ಎಸ್ ಟಿ ಅಂತಲ್ಲ, ಬೇರೆ ಒಂದು ಟ್ಯಾಕ್ಸ್ ಅಂತ ತಿಳ್ಕೊಳ್ಳಿ. ಈಗ ಜಿ ಎಸ್ ಟಿ ಮರ್ತುಬಿಡಿ, ಜಸ್ಟ್ ಒಂದು ಟ್ಯಾಕ್ಸ್ ಅಂತ ತಿಳ್ಕೊಳ್ಳಿ. ಸೊ ಇದು ತುಂಬ ದೊಡ್ಡ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿರೋದ್ರಿಂದ ಸ್ಟೇಟ್ ಏನು ಮಾಡುತ್ತೆ, ನನಗೂ ಕಟ್ಟು ಅಂತ ಹೇಳುತ್ತೆ. ಈಗ ಆಂಧ್ರ ಪ್ರದೇಶ ನನಗೂ ಕಟ್ಟು ಅಂತ ಹೇಳುತ್ತೆ, ಕರ್ನಾಟಕ ನನಗೂ ಕಟ್ಟು ಅನ್ನುತ್ತೆ. ಸೊ ಅಂಥ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ, ಕಿತ್ತಾಡಬೇಡಿ ಕಣ್ರಪ್ಪ, ನಾನು ಕಲೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅದನ್ನೇನಂತಾರೆ, ಸಿ ಜಿ ಎಸ್ ಟಿ ಅಂತಾರೆ, ಸೆಂಟ್ರಲ್ ಗೌರ್ಮೆಂಟ್ ಜಿ ಎಸ್ ಟಿ. ಸೊ ಸೆಂಟ್ರಲ್ ಜಿ ಎಸ್ ಟಿ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ, ಆ ಕಲೆಕ್ಟ್ ಮಾಡಿದಂಥ ಜಿ ಎಸ್ ಟಿ ಅಮೌಂಟ್ನ 3 ಭಾಗಗಳಾಗಿ ಮಾಡಿ ಯಾವ್ಯಾವ ಸ್ಟೇಟ್ಗೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಡುತ್ತೆ. ಅರ್ಥ ಆಯ್ತಾ? ಸೊ ಈಗ ಆ ಟ್ಯಾಕ್ಸ್ನ ಜಿ ಎಸ್ ಟಿ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆ ಥರ ಜಿ ಎಸ್ ಟಿನ ಕೆಲವೊಂದು ಸರಿ ಆಂಧ್ರ ಪ್ರದೇಶಲ್ಲಿ ಕಟ್ಟಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ ಆ ಜಿ ಎಸ್ ಟಿನ. ಸೊ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ನೋಡ್ರಪ್ಪ ಇಬ್ಬರು ಕಿತ್ತಾಡಬೇಡಿ, ನೀವಿಬ್ಬರು ಕಿತ್ತಾಡಬೇಡಿ, ನಾನು ನಿಮಗೆ ಇಬ್ಬರಿಗೂ ಭಾಗ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟು ಆಂಧ್ರ ಪ್ರದೇಶಕ್ಕೂ ಸ್ವಲ್ಪ, ಕರ್ನಾಟಕಕ್ಕೂ ಸ್ವಲ್ಪ, ಮತ್ತು ತಾನೊಂದು ಸ್ವಲ್ಪ ಇಟ್ಕೊಂಡು 3 ಭಾಗ ಮಾಡಿ ಕೊಡುತ್ತೆ, ಸರಿನಾ. ಅದೇ 3ನೇ ಪಾಯಿಂಟು. ನೆಕ್ಸ್ಟು ಥ್ರೆಶೋಲ್ಡ್ ಲಿಮಿಟ್ ಆಫ್ ಟರ್ನ್ ಓವರ್ ಬಿಲೋ ವಿಚ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇ ಬಿ ಎಕ್ಸೆಂಪ್ಟೆಡ್ ಜಿ ಎಸ್ ಟಿ. ಸೊ ಒಂದಷ್ಟು ಲಿಮಿಟ್ಗಳಿರುತ್ತೆ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗೋಕ್ಕೂ ಕೂಡ. ಎಕ್ಸಾಂಪಲ್ 18% ಅಂತ. ಸೊ ಇದ್ರ ಮೇಲೆ ಈಗ ನಾಳೆಯಿಂದ 20% ಮಾಡಿದ್ರೆ ಜನಗಳು ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಐ ಮೀನ್ ಅದಕ್ಕೂ ಕೂಡ ಒಂದು ಥ್ರೆಶೋಲ್ಡ್ ಇರುತ್ತೆ, ಅಂದರೆ ಪೀಕ್ ಲೆವೆಲ್ ಇರುತ್ತೆ. ಸೊ ಆ ಪೀಕ್ ಲೆವೆಲ್ ಮೇಂಟೈನ್ ಮಾಡಬೇಕು, ಆಯಿತಾ. ನೆಕ್ಸ್ಟು ದ ರೇಟ್ ಇನ್ಕ್ಲೂಡೆಡ್ ಫ್ಲೋರ್ ರೇಟ್ ವಿತ್ ಬ್ಯಾಂಡ್ಸ್ ಆಫ್ ಜಿ ಎಸ್ ಟಿ. ಸೊ ಫ್ಲೋರ್ ರೇಟ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಫ್ಲೋರ್ ರೇಟು, ಈ ಪಾಯಿಂಟ್ ನಿಮಗೆ ಫ್ಲೋರ್ ರೇಟ್ ಬಗ್ಗೆ ಹೇಳಿಲ್ಲ ಅಂದರೆ ಈ ಪಾಯಿಂಟ್ ನಿಮಗೇನು ಅರ್ಥ ಆಗಲ್ಲ. ಇದನ್ನು ಜಸ್ಟ್ ಹಂಗೆ ಓದ್ಕೊಳ್ಳಿ. ಎಕನಾಮಿಕ್ಸ್ ಮಾಡಬೇಕಾದ್ರೆ ಈ ಫ್ಲೋರ್ ರೇಟು ಮತ್ತು ಎಮ್ ಎಸ್ ಪಿ ಅಂದ್ರೇನು ಎಲ್ಲ ಹೇಳ್ತೀನಿ ಅದ್ರ ಬಗ್ಗೆ. ಸೊ ನೆಕ್ಸ್ಟ್, ಎನಿ ಸ್ಪೆಷಲ್ ರೇಟ್ ಆರ್ ಅ ರೇಟ್ ಫಾರ್ ಅ ಸ್ಪೆಸಿಫೈಡ್ ಪೀರಿಯಡ್ ಟು ರೈಸ್ ಅಡಿಷನಲ್ ರಿಸೋರ್ಸಸ್ ಡ್ಯೂರಿಂಗ್ ಎನ್ ನ್ಯಾಚುರಲ್ ಕಲಾಮಿಟಿ ಆರ್ ಡಿಸಾಸ್ಟರ್. ಸೊ ಈ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಕೆಲವೊಂದು ರೇಟ್ಗಳನ್ನ ವೇರಿ ಮಾಡ್ತಾರೆ ಡ್ಯೂರಿಂಗ್ ನ್ಯಾಚುರಲ್ ಕಲಾಮಿಟೀಸ್ ಆರ್ ಡಿಸಾಸ್ಟರ್ ಆಗಿರ್ಬೋದು, ಭೂಕಂಪ ಆಗಿರುತ್ತೆ, ಸುನಾಮಿ ಆಗಿರುತ್ತೆ. ಸೊ ಅಂಥ ಪ್ಲೇಸ್ಗಳಲ್ಲಿ ಜಿ ಎಸ್ ಟಿನ ಕಮ್ಮಿ ಮಾಡೋದಾಗಿರ್ಬೋದು. ಸೊ ಬೇರೆ ಬೇರೆ ಟ್ಯಾಕ್ಸ್ ಇರುವಂಥ ಅದನ್ನು ಕೂಡ ಕಮ್ಮಿ ಮಾಡೋದಾಗಿರ್ಬೋದು. ಸೊ ಅದ್ರ ಪವರೆಲ್ಲ ಈ ಕೌನ್ಸಿಲ್ಗಿದೆ. ಸೊ ನೆಕ್ಸ್ಟು ಸ್ಪೆಷಲ್ ಪ್ರಾವಿಷನ್ಸ್ ನೋಡಿ, ಈ ಒಂದು ಪ್ರದೇಶಗಳಿಗೆ ಜಿ ಎಸ್ ಟಿನ ಸ್ವಲ್ಪ ಒಂದಷ್ಟು ಕಮ್ಮಿ ಮಾಡಿರ್ತಾರೆ. ಅರುಣಾಚಲ್ ಪ್ರದೇಶ, ಅಸ್ಸಾಂ, ಜಮ್ಮು ಕಾಶ್ಮೀರ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರಾ, ಹಿಮಾಚಲ್ ಪ್ರದೇಶ ಆ್ಯಂಡ್ ಉತ್ತರಾಖಂಡ್. ಸೊ ಇಂಥ ಪ್ರದೇಶಗಳಿಗೆ ಒಂದಷ್ಟು ಜಿ ಎಸ್ ಟಿನ, ಅಂದರೆ ಜಿ ಎಸ್ ಟಿ ಅಂತ ಹೇಳೋದಕ್ಕಾಗಲ್ಲ, ಕಮ್ಮಿ ಮಾಡಿರ್ತಾರೆ, 18%ಗಿಂತ ಕಮ್ಮಿ ಮಾಡಿರ್ತಾರೆ.
ಸೊ ಎನಿ ಅದರ್ ಮ್ಯಾಟರ್ಸ್ ರಿಲೇಟೆಡ್ ಟು ಜಿ ಎಸ್ ಟಿ. ಸೊ ಕೆಲವೊಂದು ಕೌನ್ಸಿಲ್ಗಳು ಡಿಸೈಡ್ ಮಾಡುವಂಥದ್ದು ಜಿ ಎಸ್ ಟಿ ಬಗ್ಗೆ ಏನಾದ್ರು ಕೌನ್ಸಿಲ್ಗಳು ಮಾತಾಡಿದ್ರೆ ಅಂಥದ್ದು ಕೂಡ ಫಂಕ್ಷನ್ ಆಗುತ್ತೆ. ಎನಿ ಅದರ್ ಮ್ಯಾಟರ್ಸ್ ರಿಲೇಟೆಡ್ ಟು ಜಿ ಎಸ್ ಟಿ ಆ್ಯಸ್ ಅ ಕೌನ್ಸಿಲ್ ಮೇ ಡಿಸೈಡ್. ಸೊ ಅಂಥದ್ದೇನಿಲ್ಲ ಟಾಪಿಕ್ಕು. ಸೊ ಅದರ್ ಫಂಕ್ಷನ್ಸ್ ಏನೇನಿದೆ, ಸೊ ಇಟ್ ರೆಕಮೆಂಡ್ ದ ಡೇಟ್ ಆನ್ ವಿಚ್ ದ ಜಿ ಎಸ್ ಟಿ ಮೇ ಬಿ ಲಿವೈಡ್. ನೋಡಿ ಇದು ಡೇಟು ಕೂಡ ಹೇಳುತ್ತೆ ನೋಡಪ್ಪ. ವರ್ಷ ಅಲ್ಲ, 1-2 ತಿಂಗಳು ಅಂತ ತಿಳ್ಕೊಳ್ಳಿ. 2 ತಿಂಗಳಿಗೆ ಒಂದ್ಸತಿ ನೀನು ಪಕ್ಕ ಜಿ ಎಸ್ ಟಿಗಳನ್ನ ಕಟ್ಬಿಡಬೇಕು. ಅಂದರೆ ನೀನೇನು ಕಲೆಕ್ಟ್ ಮಾಡಿರ್ತೀಯ ಡೈರೆಕ್ಟ್ ನಿನ್ನ ಅಕೌಂಟ್ ಬಂದಿರುತ್ತೆ, ಬಟ್ ನಾವು ಕಟ್ ಮಾಡ್ಕೊತೀವಿ, ಆದರೂ ಕೂಡ ನೀವು ಒಂದು ರಿಪೋರ್ಟ್ ಕೊಡಬೇಕು, ಈ ಡೇಟ್ ಒಳಗಡೆ ಕೊಡಬೇಕು ಅಂತ ಡೇಟನ್ನು ಫಿಕ್ಸ್ ಮಾಡೋದು ಈ ಒಂದು ಕೌನ್ಸಿಲ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ಪೆಟ್ರೋಲಿಯಂ ಬಗ್ಗೆ ಆಗಿರ್ಬೋದು, ಹೈ ಸ್ಪೀಡ್ ಡೀಸಲ್ಲು, ಕ್ರೂಡ್ ಆಯಿಲು, ನ್ಯಾಚುರಲ್ ಗ್ಯಾಸು, ಇಂಥವಕ್ಕೆಲ್ಲ ಡೇಟ್ನ ಫಿಕ್ಸ್ ಮಾಡ್ತಾರೆ. ಈ ಡೇಟ್ ಒಳಗಡೆ ನೀನು ಜಿ ಎಸ್ ಟಿನ ಕಟ್ಬಿಡಬೇಕು ಅಂತ. ಸೊ ಇದು ನಮಗೆ ಬೀಳಲ್ಲ, ಇದು ನಮಗೆ ಇನ್ಕ್ಲೂಡ್, ಜಿ ಎಸ್ ಟಿ ಇನ್ಕ್ಲೂಡ್ ಆಗಿನೇ ನಿಮಗೆ 100 ರೂಪಾಯಿ ಬಿದ್ದಿರುತ್ತೆ. ಬಟ್ ಇದೆಲ್ಲ ತರಿಸ್ಕೊಳ್ತಾರಲ್ಲ, ಕ್ರೂಡ್ ಆಯಿಲ್ ರಷ್ಯಾದಿಂದ ಇರಾನಿಂದ ತರಿದಾಗ ಅದನ್ನು ರಿಫೈನ್ ಮಾಡ್ತಾರಲ್ಲ, ಸೊ ಅವ್ರ ಮೇಲೂ ಕೂಡ ಜಿ ಎಸ್ ಟಿ ಬೀಳುತ್ತೆ. ಸರಿನಾ? ನೆಕ್ಸ್ಟು, ವೆನ್ ದೆರ್ ಈಸ್ ಎನ್ ಡಿಸ್ಪ್ಯೂಟ್ ವಿತ್ ರೆಸ್ಪೆಕ್ಟ್ ಟು ದ ರೆಕಮೆಂಡೇಷನ್, ವೆನ್ ದೆರ್ ಈಸ್ ಎ ಡಿಸ್ಪ್ಯೂಟ್ ವಿತ್ ರೆಸ್ಪೆಕ್ಟ್ ಟು ದ ರೆಕಮೆಂಡೇಷನ್ ಆಫ್ ದ ಇಂಪ್ಲಿಮೆಂಟೇಷನ್, ದ ಕೌನ್ಸಿಲ್ ಶಾಲ್ ಎಸ್ಟಾಬ್ಲಿಷ್ ದ ಮೆಕ್ಯಾನಿಸಮ್ ಟು ಅಡ್ಜುಡಿಕೇಟ್ ಅಪಾನ್ ದ ಡಿಸ್ಪ್ಯೂಟ್. ಅಕಸ್ಮಾತ್ ಈ ಜಿ ಎಸ್ ಟಿ ಮಧ್ಯದಲ್ಲಿ ಏನಾದರೂ ಒಂದು ಕೋಲಾಹಲಗಳಾಯಿತು, ಕೌನ್ಸಿಲ್ಗಳಲ್ಲಿ ಜಗಳ ಆಯಿತು ಅಂತಂದಾಗ ಇದು ಒಂಥರ ಜುಡಿಷಿಯರಿಗೆ ವರ್ಕ್ ಮಾಡುತ್ತೆ. ನೋಡ್ರಪ್ಪ, ಯಾಕೆ ಜಗಳ ಆಡ್ತಾಯಿದ್ದೀರಾ, ಬನ್ನಿ ಕೂತ್ಕೊಳ್ಳಿ, ಮಾತಾಡೋಣ ಬನ್ನಿ ಅಂತಂದ್ಬಿಟ್ಟು ಈ ಕೌನ್ಸಿಲ್ ಕೂರಿಸ್ಕೊಂಡು ಬಿಟ್ವೀನ್ ಯಾರ್ಯಾರ ಮಧ್ಯೆ ಜಗಳ ಆದರೆ ಅಂತಂದರೆ ಸೆಂಟರ್ ಮತ್ತು 2-3 ಸ್ಟೇಟ್ಗಳ ಮಧ್ಯೆ, ಸೆಂಟರು ಮತ್ತು 2-3 ರಾಜ್ಯಗಳ ಮಧ್ಯೆ, ಸ್ಟೇಟ್ಗಳ ಮಧ್ಯೆ ಜಗಳ ಆಯಿತು ಅಂತಂದರೆ ಅವ್ರನ್ನ ಕೂತ್ಕೊಂಡು ಸಂಧಾನ ಮಾಡುತ್ತೆ. ಜೊತೆಗೆ ಬಿಟ್ವೀನ್ ಸೆಂಟರ್ ಆ್ಯಂಡ್ ಎನಿ ಸ್ಟೇಟು, ಅದು ಸೆಂಟರು ಮತ್ತು ಸ್ಟೇಟು, ಸೆಂಟರು ಮತ್ತು ಸಿಂಗಲ್ ಸ್ಟೇಟು, ಸಿಂಗಲ್ ಸೆಂಟರು ಮತ್ತು 2 or more ಸ್ಟೇಟ್ಸು, 2-3 ರಾಜ್ಯಗಳು ಅಥವಾ ಒಂದೇ ರಾಜ್ಯ ಜಗಳ ಆಯಿತು ಅಂತಂದರೆ ಇದನ್ನು ಅದು ಸಾಲ್ವ್ ಮಾಡುತ್ತೆ. ಅಕಸ್ಮಾತು 2-3 ರಾಜ್ಯಗಳ ಮಧ್ಯೆ ಜಗಳ ಆಯಿತು ಅಂದರೂ ಕೂಡ ಅದನ್ನು ಕೂಡ ಇದು ಸಂಧಾನ ಮಾಡುತ್ತೆ. ನೆಕ್ಸ್ಟ್, ದ ಕೌನ್ಸಿಲ್ ಹ್ಯಾಸ್ ಟು ರೆಕಮೆಂಡ್ ದ ಕಂಪನ್ಸೇಷನ್ ಟು ದ ಸ್ಟೇಟ್. ನೋಡಿ, ಒಂದು ಸತಿ ಇದು 2016-17 ಬಂದಾಗ, 16-17 ಜಿ ಎಸ್ ಟಿ ಬಂದಾಗ ತುಂಬ ಅಂದರೆ ತುಂಬ ಸ್ಟೇಟ್ಗಳಿಗೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇತ್ತು. ಈಗಲೂ ಕೂಡ ತುಂಬ ಕಷ್ಟ ಆಗಿದೆ ಜಿ ಎಸ್ ಟಿ ಅಡಾಪ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ಇಟ್ ಬಿಕಮ್ ಯೂನಿಕಾಗಿ ಯೂನಿವರ್ಸಲ್ ಆಗಿಬಿಡ್ತು ಇಂಡಿಯಾದಲ್ಲಿ. ಸೊ ಎಲ್ಲ ಕಡೆ ಜಿ ಎಸ್ ಟಿ ಅಂತಂದಾಗ ಬೇರೆ ಹಳೆಯ ಟ್ಯಾಕ್ಸ್ ಕಟ್ತಿರೋರಿಗೆ ಸ್ವಲ್ಪ ಅದು ಹಳೆ ಟ್ಯಾಕ್ಸ್ ಸ್ಟ್ರಕ್ಚರಲ್ಲಿ ಏನೋ ಒಂದು ಲೂಪ್ ಹೋಲ್ ಹೊಡ್ಕೊಂಡು ಏನೋ ಮಾಡ್ತಾಯಿದ್ರು. ಬಟ್ ಈ ಜಿ ಎಸ್ ಟಿ ಬಂದಮೇಲೆ ಸ್ವಲ್ಪ ಅದು ಬೇರೆ ಥರ ಕನ್ವರ್ಟ್ ಆಗೋದಕ್ಕೆ ಶುರುವಾಯಿತು. ಸೊ ಅಂಥ ಟೈಮಲ್ಲಿ ಸ್ಟೇಟ್ಗಳಿಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ 5 ವರ್ಷ ಗಂಟ ಕಂಪನ್ಸೇಷನ್ ಕೊಡ್ತು. 5 ವರ್ಷ ಕಂಪನ್ಸೇಷನ್ ಕೊಡ್ತು ಅಂತಂದರೆ ಈ ಟ್ಯಾಕ್ಸ್ ಸ್ಟ್ರಕ್ಚರ್ಗಳಲ್ಲಿ ಸ್ವಲ್ಪ ಲಿಬ್ರೇಟ್ ಮಾಡ್ತು. ಜೊತೆಗೆ ಪ್ರತಿ ಬಡ್ಜೆಟಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ಗಳನ್ನ ಕೊಡೋದಕ್ಕೆ ಶುರು ಮಾಡ್ತು. ಸಾವಿರಾರು ಕೋಟಿಗಳನ್ನ ಸ್ಟೇಟ್ಗಳಿಗೆ ಕೊಡ್ತು, ಯಾಕಂದರೆ ಜಿ ಎಸ್ ಟಿ ಸ್ವಲ್ಪ ಅಡ್ಜಸ್ಟ್ ಆಗಲಿ ಸ್ಟೇಟ್ಗಳಿಗೆ ಅಂತ. ಸೊ ಆ ಟೈಮಲ್ಲಿ ಏನಾಗ್ತು, 2017 ಬಂತು, 18-19 ಓಕೆ, 20 ಕೋವಿಡ್ ಬಂತು, ಮುಗೀತು. ಈಗ 16 ಅಂತಂದರೆ 22-23 ಅದು ಮುಗಿಬೇಕಾಯಿತು ಆ್ಯಕ್ಚುಲಿ ಕಂಪನ್ಸೇಷನು. ಬಟ್ 2 ವರ್ಷ ಕೋವಿಡ್ ಬಂದಿರೋದ್ರಿಂದ ಇದು 2026 ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದಿಲ್ವಾ ಇದು ಓಕೆ, ಇದಿಲ್ಲ, ಇದು 2025-26 ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೂ ತುಂಬ ಸ್ಟೇಟ್ಗಳಿಗೆ ಜಿ ಎಸ್ ಟಿ ಕಂಪನ್ಸೇಷನ್ ಬರ್ತಾಯಿದೆ. ಇಲ್ಲಿ ಹೇಳೋದಾದರೆ, ಸ್ಟೇಟ್ ಫಾರ್ ಲಾಸ್ ಆಫ್ ರೆವೆನ್ಯೂ ಅರೈಸಿಂಗ್ ಆನ್ ದ ಅಕೌಂಟ್ ಆಫ್ ಇಂಟ್ರೊಡಕ್ಷನ್ ಜಿ ಎಸ್ ಟಿ ಫಾರ್ ಅ ಪೀರಿಯಡ್ ಆಫ್ 5 ವರ್ಷ. ನೋಡಿ, ಪೀರಿಯಡ್ ಆಫ್ 5 years. ನೆಕ್ಸ್ಟು, ಬೇಸ್ಡ್ ಆನ್ ದಿಸ್ ರೆಕಮೆಂಡೇಷನ್ ದ ಪಾರ್ಲಿಮೆಂಟ್ ಡಿಟರ್ಮೈನ್ಸ್ ದ ಕಂಪನ್ಸೇಷನ್ ಅಕಾರ್ಡಿಂಗ್ ಟು ದ ಪಾರ್ಲಿಮೆಂಟ್ ಎನೆಕ್ಟೆಡ್ ಲಾ ಇನ್ 2017. ಸೊ ಎಷ್ಟು ಕೊಡಬೇಕು ಅನ್ನೋದೆಲ್ಲ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತಂತೆ. ಸೊ 5 ವರ್ಷ ಗಂಟ ಈಗ ಒಂದು ಕಂಪನ್ಸೇಷನ್ ನಡೀತು. ತುಂಬ ಸ್ಟೇಟ್ಗಳು ಅದಕ್ಕೆ ಯೂಸ್ ಮಾಡ್ಕೊಳ್ತು. ಇನ್ನೂ ತುಂಬ ಸ್ಟೇಟ್ಗಳು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಒದ್ದಾಡ್ತಾ ಇದೆ. ಸೊ ಇಷ್ಟು ನಿಮ್ಮ ಜಿ ಎಸ್ ಟಿ ಆಗಿತ್ತು. ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಸಮ್ಮರಿ ಶೀಟ್ಗಳು ತೊಗೊಳ್ಳಿ. ಇನ್ನೇನು ಟೆಸ್ಟ್ ಸೀರೀಸ್ ಶುರು ಮಾಡ್ತೀನಿ ನಾನು. ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಅಂತ ತಲೆ ಕೆಡಿಸ್ಕೊಬೇಡಿ. ಎಲ್ಲ ಥರದ ಇನ್ಸ್ಟಿಟ್ಯೂಟಿಂದ ಕ್ವಶನ್ಸ್ಗಳು ಎತ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಎಲ್ಲ KS ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಾನು ಕವರ್ ಮಾಡ್ಕೊಳ್ಳಿ ಪೊಲಿಟಿದು ಅಂತ ಹೇಳ್ತಾ, ಸಮ್ಮರಿ ಶೀಟ್ಗಳು ರೆಡಿ ಇದೆ. ಸಮ್ಮರಿ ಶೀಟ್ಗಳು ತೊಗೊಳ್ಳಿ. ಮತ್ತೆ ಲಕ್ಷ್ಮೀಕಾಂತ್ ಬುಕ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಸಮ್ಮರಿ ಶೀಟಲ್ಲಿ ನಾನು ಎಕ್ಸ್ಟ್ರಾ ಟಾಪಿಕ್ಗಳನ್ನು ಹಾಕಿದ್ದೀನಿ ಜಿ ಎಸ್ ಟಿ ಮೇಲೆ. ಸರಿನಾ? ಇಷ್ಟ ಇದ್ದವ್ರು ತೊಗೊಳ್ಳಿ. ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ಇಲ್ಲಿ, ಬೈ ಲಿಂಕ್ ಅಂತ. ಅಲ್ಲೋಗಿ ಟೆಲಿಗ್ರಾಮ್ ಮೆಸೇಜ್ ಹಾಕಿ
100 ರೂಪೀಸ್ ಪೇ ಮಾಡ್ತು ಅಂದರೆ ಲಕ್ಷ್ಮೀಕಾಂತ್ ಸಮರಿ ಪ್ಲಸ್ ನಿಮಗೆ GS ನೋಟ್ಸ್ಗಳು, ಅಂದರೆ ಪೊಲಿಟಿ ನೋಟ್ಸ್ಗಳು, ಎಲ್ಲ ಥರದ ಪೊಲಿಟಿ ನೋಟ್ಸ್ಗಳು, ಮೈಂಡ್ ಮ್ಯಾಪ್ಗಳು ಎಲ್ಲ ಕೂಡ ಸೆಂಡ್ ಮಾಡ್ತೀನಿ. ಸರಿನಾ? ನಿಮ್ಮ 100 ರೂಪೀಸ್ಗೆ ವರ್ತ್ ಇರಬೇಕು, ವ್ಯಾಲ್ಯೂ ಫಾರ್ ಮನಿ ಇರಬೇಕು ತೊಗೊಂಡಿರ್ತ್ಕೊ. ಸರಿನಾ? ಇಷ್ಟು ಈ ಒಂದು GST ಕೌನ್ಸಿಲ್ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.